ಗಳ ನಂತರ ಒಂದು ಒಳ್ಳೆ ವಿಷಯ ನೋಡಿದೆ, ರಾಗಿ ಕಣ ಅನ್ನೋ ಜಾಗದ ಬಗ್ಗೆ. ಸೊ 2 ವಾರದ ಹಿಂದೆ ನೋಡಿದೆ. 2 ವಾರದಿಂದ ನಾನು ಇಲ್ಲಿ ಬರಬೇಕು ಅಂತ ಕಾಯ್ತಾ ಇದ್ದೆ. ಸೊ ಇವತ್ತು ಈ ಭಾನುವಾರ ಬಂದೆ. ಸೊ ರಾಗಿ ಕಣ ಒಂದು ಅದ್ಭುತವಾದಂತಹ ಜಾಗ. ಅಂದರೆ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ರೈತರಿಂದ ನೇರವಾಗಿ ಇಲ್ಲಿ ತಂದು ನಮ್ಗೆ ಕೊಡ್ತಾ ಇದ್ದಾರೆ. ಆರ್ಗ್ಯಾನಿಕ್ ಅನ್ನೋದನ್ನು ಬರೀ ಮಣ್ಣು ಮೆಚ್ಚಿ ತಿನ್ನೋದಲ್ಲ, ನಿಜವಾದ ಆರ್ಗ್ಯಾನಿಕ್ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಹೇಗಿದೆ ಅನ್ನೋದು ನೋಡ್ಬೋದು. ಖಾದಿ ಆಗಿರ್ಬೋದು, ಹ್ಯಾಂಡ್ ಮೇಡ್ ಸಾರೀಸ್ ಆಗಿರ್ಬೋದು, ಪ್ರತಿಯೊಂದು ನೀಮ್ ವುಡ್ಡಿಂದ ಮಾಡಿರುವಂಥ ಕ್ರಾಕರೀಸ್ ಆಗಿರ್ಬೋದು, ಪ್ರತಿಯೊಂದು ತಿಂಡಿ ತಿನಿಸುಗಳು ಎಲ್ಲವೂ ಅದ್ಭುತವಾಗಿದೆ. ಆ್ಯಂಡ್ ಇಲ್ಲಿನ ಸ್ಟಾಫ್ನ ಹಾಸ್ಪಿಟಾಲಿಟಿ ಬಹಳ ಚೆನ್ನಾಗಿದೆ. ಸೊ ಇದು ಪ್ರತಿ ಭಾನುವಾರ ನಡೆಯುತ್ತೆ. 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈ ಸಂತೆ, ರಾಗಿ ಕಣ ಸಂತೆ. ಮಧ್ಯಾಹ್ನ 3 ರಿಂದ 4 ಗಂಟೆವರೆಗೂ ಇರುತ್ತೆ. ಇಲ್ಲಿ ಎಲ್ಲರೂ ಬಂದು ಈ ಒಂದು ನಿಸರ್ಗಕ್ಕೆ ಹತ್ತಿರವಾಗುವಂಥ ಒಂದು ಅನುಭವವನ್ನು ತಾವೆಲ್ಲರೂ ಅನುಭವಿಸ್ತಾರೆ. ಈ ರಾಗಿ ಕಣ ಇದಕ್ಕೆ ಬಂದಿರಲ್ಲ, ಇನ್ನ ರಿಜಿಸ್ಟರ್ ಮಾಡ್ಕೋಬೇಕಾ? ಮುಂಚೆ ಮಾಡ್ಕೊಂಡು ರೆಗ್ಯುಲರ್ ಬರಬೇಕು. ಅವ್ರು ಬಂದು ಇದೆಲ್ಲ ನೋಡಿ ಪ್ರಾಡಕ್ಟ್ ಆಗಿರ್ಬೋದು, ಫೇಕ್ ಅನ್ಫೇಕ್ ಎಲ್ಲ ನೋಡ್ತಾರೆ. ರೈತರಿಗೋಸ್ಕರ ಬಂದಿರೋದು. ಇದು ಏನಾದ್ರು ಪ್ಲಸ್ ಇಲ್ಲಿ ಬಂದು ವ್ಯಾಪಾರ ಮಾಡಿದ್ರೆ ಯಾವುದೇ ಸಕ್ಕರೆ ಬೆಲ್ಲ ಏನು ಮಾಡಿಲ್ಲ. ಇದು ವಿಸ್ಮಯ 40+ ಮ್ಯಾಮ್. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ವಿಶೇಷ ವ್ಲಾಗ್ನಲ್ಲಿ ನಾವು ಬೆಂಗಳೂರು ಬನ್ನೇರುಘಟ್ಟ ರಸ್ತೆಯಲ್ಲಿರುವ ರಾಗಿಕಣ ಮಾರುಕಟ್ಟೆಗೆ ಭೇಟಿ ನೀಡಿದ್ದೇವೆ. ಪ್ರತಿ ಭಾನುವಾರ ಇಲ್ಲಿ ಒಂದು ವಿಶೇಷ ಮಿನಿ ಕಾರ್ನಿವಲ್ ನಡೆಯುತ್ತಿರುತ್ತೆ. ಏಕೆ ರಾಗಿಕಣ ಮಾರುಕಟ್ಟೆಗೆ ಭೇಟಿ ನೀಡಬೇಕು? ಇಲ್ಲಿ ಮಾರಾಟವಾಗುವ ಎಲ್ಲವೂ ಸ್ಥಳೀಯವಾಗಿ ಬೆಳೆದದ್ದು, ಸಾವಯವವಾಗಿ ಬೆಳೆದದ್ದೇ. ನಿಮಗೆ ಹಣ್ಣು, ತರಕಾರಿಗಳು, ಗೋಧಿ, ರಾಗಿ, ಹುಳಿಹುಪ್ಪು ಸೇರಿದಂತೆ ಹಲವಾರು ದಿನಸಿ ವಸ್ತುಗಳು ಸಿಗುತ್ತವೆ. ಸ್ಥಳೀಯವಾಗಿ ತಯಾರಿಸಿದ ಟೀ ಶರ್ಟ್ಗಳು, ಹಸ್ತಶಿಲ್ಪ ವಸ್ತುಗಳು, ಆಹಾರದ ಪಾಕವಿಧಾನಗಳು ಎಲ್ಲವೂ ಸಿಗುತ್ತವೆ. ಸ್ಥಳೀಯ ಆಹಾರವನ್ನು ಸವಿಯಲು ಚಿಕ್ಕ ಫುಡ್ ಸ್ಟಾಲ್ಗಳು ಕೂಡ ಇವೆ. ಮಾರುಕಟ್ಟೆಯ ಇತಿಹಾಸದಲ್ಲಿ ಒಂದು ಚಿಕ್ಕ ನೋಟ. ರಾಗಿಕಣ ಮಾರುಕಟ್ಟೆ ಸುಸ್ಥಿರತೆ ಮತ್ತು ಸಮುದಾಯದ ಆಧಾರಿತ ವಾಣಿಜ್ಯವನ್ನು ಉತ್ತೇಜಿಸಲು ಪ್ರಾರಂಭವಾಗಿದೆ. ರಾಗಿ ಎಂಬುದು ಪೌಷ್ಟಿಕ ಧಾನ್ಯಕ್ಕೆ ಸಂಕೇತ. ಕಣ ಎಂದರೆ ತುಂಡು, ಅಂದರೆ ಸರಳತೆ ಮತ್ತು ಸ್ಥಳೀಯತೆಗೆ ಬದ್ಧತೆ. ಇಲ್ಲಿ ರೈತರು ನೇರವಾಗಿ ಗ್ರಾಹಕರಿಗೆ ಮಾರುವ ಮೂಲಕ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲದೆ ನ್ಯಾಯಯುತ ದರದಲ್ಲಿ ಮಾರ್ತಾರೆ. ಪ್ರತಿಯೊಂದು ತಿಂಡಿ ಸ್ಥಳೀಯ ಸಾಂಸ್ಕೃತಿಕ ಪರಂಪರೆಯನ್ನು ತಿಳಿಸುತ್ತಿದೆ. ಪ್ರತಿಯೊಂದು ರುಚಿ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಸುಸ್ಥಿರತೆ ಮತ್ತು ಪರಿಸರ ಸ್ನೇಹಿ ಆಯ್ಕೆ. ಇಲ್ಲಿ ಪ್ಲಾಸ್ಟಿಕ್ ಬಳಕೆ ಇಲ್ಲ. ನೀವು ನಿಮ್ಮ ಬ್ಯಾಗ್ ತಂದು ಶಾಪಿಂಗ್ ಮಾಡಬಹುದು. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹಣ್ಣು ಅಥವಾ ತರಕಾರಿ ಸ್ಥಳೀಯ ಕೃಷಿಗನಿಗೆ ಬೆಂಬಲವಾಗುತ್ತದೆ. ನಿಮ್ಮ ಆರೋಗ್ಯಕ್ಕೂ ಸಹಕಾರಿಯಾಗುತ್ತದೆ. ತಗೋಬೇಕಾ? ಏನ್ ಹೇಳೋ ಹಣ್ಣು? ಹಂಪೆಕಾಯಿ. ಏನಿದು? ಹಾಗೆ ಅವರು ಸುಮಾರಷ್ಟು ಊಟ ತಂದಿದ್ದಾರೆ ಇವತ್ತು. ಅದನ್ನು ರುಚಿ ನೋಡಿ ಅವ್ರ ಜೊತೆ ಮಾತಾಡಿ ಏನು ಪ್ರಶ್ನೆ ಇದೆ ಕೇಳಿ. ಎಂಜಾಯ್ ಯುವರ್ ಟೀ, ಎಂಜಾಯ್ ಯುವರ್ ಡಿಸ್ಕಷನ್. ಎಷ್ಟೊಂದು ಜನಕ್ಕೆ ಇವತ್ತು ಗೊತ್ತೇ ಇಲ್ಲ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಸ್ಕಿನ್ ಪ್ರಾಬ್ಲಮ್ಸ್ ಲೈಕ್ ಸೋರಿಯಾಸಿಸ್, ಅಲರ್ಜೀಸ್, ಮತ್ತೆ ಇದರಿಂದ ವಿ ಕ್ಯಾನ್ ಹೀಲ್ ಅಂತ ಗೊತ್ತೇ ಇಲ್ಲ. So they think that it is lifelong problem, but we have shown that with the right food we can heal from all these diseases. I myself had thyroid issues. Thyroid issues ಗೆ ನಾನು 10 ವರ್ಷ ಮಾತ್ರ ತಗೊಂಡೆ. But ನಾನು ನನ್ನ food habits ಮತ್ತು ಲೈಫ್ ಸ್ಟೈಲ್ ಚೇಂಜ್ ಮಾಡಿ by addressing the root cause of the disease. See, most of the time ನಾವು ಇವಾಗ
only addressing the symptoms. Allah, but unless you address the root cause, the problem medicine. And when we remove the causes of disease, the body heals itself. We all have bodies which heal itself. So we don't need to depend on any medicine, any doctor to live healthy. ಎತ್ರದ ಅಂಕಲ್ ಅದು ಇದು ಬೇಲ್ದಂಡಿನ ಬಂದು ನಮ್ಮ ಬೇಲ್ದಂಡಿನ ತೋಟನೇ ಇದೆ. ಬೇಲ್ದಂಡಿಂದ ಹಣ್ಣಿಂದ ಸುಮಾರು 3-4 ಉತ್ಪನ್ನಗಳು ಅಂದರೆ ಬೇಲ್ದಂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚೆನ್ನಾಗಿ ಹಾಂ, ಅದರಲ್ಲಿ 3-4 ಉತ್ಪನ್ನಗಳು ಮಾಡಿದ್ದೀವಿ ನಾವು. ಬೇಕಾದ್ರೆ ತಿನ್ನು ಬೇಡ. ಇದೇನಿದು ಇದು ಪೇಡ, ನಾಟಿ ಹಸುವಿನ ಹಾಲು, ಸಾವಯವ ಬೆಲ್ಲ ಮತ್ತು ತೆಂಗಿನಕಾಯಿ ಹಾಲು, ಅದು 3 ಹಾಕಿ ಮಾಡಿರ್ತಕ್ಕಂಥ ಪೇಡ. ನೀವೇ ಓನ್ ಮಾಡಿರೋದು? ಇದಿಷ್ಟು ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥದ್ದೇ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ. ಅದೇನು ಕಟ್ಟಿರೋದು? ವಿಭೂತಿ. ವಿಭೂತಿ ನೀವು ಮಾಡಿರೋದು? ಸುಮಾರು 10 kg ಸಗಣಿಯಿಂದ ವಿಭೂತಿ ಆಗುತ್ತೆ. ಸುಮಾರು 25 ದಿವಸ ಪ್ರೊಸೆಸಿಂಗ್ ಟೈಮ್ ಇದು ಮಾಡೋದಕ್ಕೆ. ಅಕ್ಕ ಎನರ್ಜಿ ಡ್ರಿಂಕ್ ಅಂದ್ರೆ ಸುಮಾರು ಅದರಲ್ಲಿ ಒಂದು 20 ಗಿಡಮೂಲಿಕೆ ಇರುತ್ತೆ. ಅಣ್ಣ ಇದು ಫ್ರೆಶ್ ಇದು ಅಂದ್ರೆ ಇದನ್ನ ನೀವು ಒಂದು 8 ದಿವಸ ಒಳಗಡೆ ಖಾಲಿ ಮಾಡಕ್ಕೆ ಇದು. ಇಲ್ಲಪ್ಪ ನಾವು ತುಂಬಾ ದಿನ ಇಟ್ಕೊಳ್ತೀವಿ ಅಂದ್ರೆ ಇದೇ ಖಾಲಿ ಮಾಡೋಣ. ಬೇಗ ತಿಂದು ಖಾಲಿ ಮಾಡೋದಷ್ಟು ಒಳ್ಳೆಯದು. ಇದೇನೆ ಇದನ್ನೇ ಸ್ವಲ್ಪ ಗ್ರೈಂಡ್ ಮಾಡಿ ಸೋಲಾರ್ ಡ್ರೈ ಮಾಡಿ ನೀರಿನ ಅಂಶ ತೆಗೆದಿರ್ತೀವಿ ಅಷ್ಟೇ. ಏನ್ ಜ್ಯೂಸ್ ರೀ ಅದು? ಏನು ವ್ಯತ್ಯಾಸ ಇಲ್ಲ. ಬೇಲ್ದಣ್ಣಿನ ಜ್ಯೂಸ್ ನಮ್ದು ಎಷ್ಟಾಯ್ತು ಸರ್ ನಮ್ದು? ಇದು ಒಂದು 230. ಅಂದ್ರೆ ಮುಂಚೆ ಏನ್ ಮಾಡ್ತಿದ್ರು, ಗೋಮೂತ್ರನೇ ಬಳಸ್ತಾ ಇದ್ರು. ಈಗ ಇಲ್ಲ ಅದು. ಅದನ್ನ ನಾವು ಇಟ್ಕೊಂಡ್ರೆ ಕೆಟ್ಟೋಗುತ್ತೆ. ಡಿಸ್ಟಿಲೇಷನ್ ಮಾಡೋದ್ರಿಂದ ವರ್ಷಗಟ್ಟಲೆ ಇಟ್ಟರೆ ಕೆಡಲ್ಲ. ಅದರಲ್ಲಿ ಎಷ್ಟು ಔಷಧಿ ಗುಣ ಇದೆ ಅಂದ್ರೆ ಈಗ 4ನೇ ಸ್ಟೇಜ್ ಕ್ಯಾನ್ಸರ್ ಮೀರಿರ್ತಕ್ಕಂಥವ್ರು ಆರಾಮಾಗಿ ಇವತ್ತಿಗೆ ಚೆನ್ನಾಗಿದೆ. ಅಷ್ಟು ಔಷಧಿ ಗುಣ ಇದೆ. ಮಾತ್ರ ಹುರಿದು ಅದೇ ಪೌಡರ್ ಮಾಡಿರೋದಾ? ಇದೇನು ಬೆಳಿಗ್ಗೆ ಚಟ್ನಿ ಪುಡಿ, ನೀವು ಶೇಂಗಾ ಚಟ್ನಿ ಪುಡಿ ಬಳಸ್ತಾರಲ್ಲ ಊಟದ ಲಂಚಿಗೆ, ಆ ಥರ ಬಳಸ್ತಾರೆ ಚಟ್ನಿ ಪುಡಿ ಅದು. ಹೌದಾ? ಹಾಂ, ಅಷ್ಟು ತಗೋತಾರಲ್ಲ ಮಜ್ಜಿಗೆ ಜೊತೆ, ಅದು ಈ ಚಟ್ನಿ ಪುಡಿ ಊಟದ ಜೊತೆ ಲಂಚಿಗೆ ಬಳಸ್ತಾರೆ. ಹೌದಾ? ಅದಿಲ್ವಾ? ಅದಿಲ್ಲ. ಈಗ ಮುಂಚೆ ಮಾಡ್ಕೊಟ್ಟಿತ್ತಲ್ಲ ಮುಂಚೆಣ್ಣು, ಮತ್ತೆ ಕರಿಬೇವು, ಬೆಲ್ಲ, ಮತ್ತೆ ಕೊತ್ತಂಬರಿ, ಜೀರಿಗೆ ಎಲ್ಲ ಕುಟ್ಟಿ ಮಾಡಿರ್ತೀವಲ್ಲ, ಅದೇ ಇದು ಮೈಂಡ್ ಫ್ರೆಶ್ ಅಂತ ಹೆಸರಿಟ್ಟಿದೀವಿ. ಮೈಂಡ್ ಫ್ರೆಶ್ ಮತ್ತೆ ಚಿಕ್ಕವರ್ ಆಗುವುದು ಅಂತ. ಚಿಕ್ಕ ಹುಡುಗರದ್ದೇ ನಾವೆಲ್ಲ ಕುಡ್ಕೊಂಡು ತಿಂದಿದ್ವಿ. ಆದ್ರೆ ಈಗಿನ ಜನರೇಷನ್ ಅವ್ರಿಗೆ ಗೊತ್ತಿಲ್ಲ. ಎಷ್ಟಂದಿದೆ? 5 ರೂಪಾಯಿ. ಈಗ ಅಂಗಡಿಲಿ ಸಿಗೋದ್ರಲ್ಲಿ ಏನಾಗುತ್ತೆ, ಬರೀ ಬೆಲ್ಲ ಇರುತ್ತೆ, ಇದರಲ್ಲಿ 8 ಸಾಂಬಾರ್ ದಿನಸೂ ಇದೆ. ನಾವು ಚಿಕ್ಕವ್ರದಾಗ ಕುಡ್ಕೊಂಡು ತಿಂತೀವಲ್ಲ, ಸೇಮ್ ಅದೇ ಟೇಸ್ಟೇ ಬರುತ್ತೆ. 3 ತೊಗೊಂಡಿದ್ದೇವೆ, ಒಂದಿಡು. ಅದು ತಿಂದ್ರೆ ಮೈಂಡ್ ಫ್ರೆಶ್ ಅಂತ ಗೊತ್ತಾಗುತ್ತೆ. ಏನು ಒಬ್ಬಟ್ಟಿದು? ಇದು ಸಜ್ಜಿ ರೊಟ್ಟಿದ ಬೀಜ ರೀ. ಸಜ್ಜೆ ಏನಾಯ್ತು? ಆಮೇಲೆ ಚೇಂಜ್ ಐತೆ ಕೊಡು. ಕಡಲೆ ಬೀಜಿಂದ ಅಂತಾರಲ್ರಿ, ಬ್ರೌನ್ ನಟ್ ಅದು ಪಾಪ ಬೇಕು. ಫ್ರೆಶ್ ಇದೆ ಸರ್, ತಗೊಳ್ಳಿ. ನೀನೇ ಮಾಡಿರೋದು. ಮನೇಲಿ ಏನಾದರೂ ತುಪ್ಪ ಇದ್ರೆ ಬಿಜಾಪುರದರ? ಹ್ಞೂ ರೀ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ಹೌದು. ಸಂಡೇ ಮಾತ್ರ ಬರ್ತೀರಾ? ಇಲ್ಲಿಗೆ ರೆಗ್ಯುಲರ್ ಬರ್ತೀರಾ? ಹೌದು, ಸಂಡೇ ಹಿಡ್ಕೋ ಪಾಪ. ಎಷ್ಟಿದು? 100. ಹಿಡ್ಕೋ ಭದ್ರವಾಗಿ. ಅದು ವಾಪಸ್ ಕೊಟ್ರೆ ಮ್ಯಾಮ್ 30 ಕೊಟ್ರೆ. ಇದೇನಿದು? ಏನದು? ಏನು ಇದೇನು ಇದರಿಂದ ಮಾಡೋದಾ? ಇಲ್ಲ, ಏನು ಮತ್ತೆ ಇದು ಸಜ್ಜಿ ರೊಟ್ಟಿ ಐತಲ್ರಿ, ಸಜ್ಜಿ ರೊಟ್ಟಿದು ಅದ್ರ ಬೀಜ ರೀ. ಇದು ಇಲ್ಲ ಐತಲ್ರಿ, ಶೇಂಗಾದ ಹೋಳಿಗೆದು ಉಂಡಿ ರೀ. ಇದು ಶೇಂಗಾ ಉಂಡಿ ಅಂತ ನಾವು ಕರಿತೀವಿ. ನೀವೇನು ಕರಿತೀವಿ ನೋಡ್ರಿ. ತಾಜಾ ಗಾಳಿ, ಸ್ಥಳೀಯ ಉತ್ಪನ್ನಗಳ ಸುವಾಸನೆ, ಸುತ್ತಮುತ್ತ ಮಕ್ಕಳ ಆಟಗಳು, ಪ್ರಕೃತಿ ಸ್ನೇಹಿ ವಾತಾವರಣ ಎಲ್ಲವೂ ಚೆನ್ನಾಗಿತ್ತು. ನಿಮ್ಮನ್ನು ನಿಮ್ಮ ರುಚಿಯ ಪ್ರಜ್ಞೆಯ ಕಡೆಗೆ, ಸ್ವಸ್ಥ ಜೀವನ ಶೈಲಿಯ ಕಡೆಗೆ ಮುನ್ನಡೆಸುವಂತಹ ಸ್ಥಳವಾಗಿದೆ. ನೀವು ಕೂಡ ಒಂದು ಭಾನುವಾರ ನಿಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ವಚ್ಛ ಪರಿಸರದಲ್ಲಿ ಶಾಪಿಂಗ್ ಮಾಡಿ, ಆರೋಗ್ಯಕರ ತಿಂಡಿಗಳು ಸವಿಯಿರಿ, ಮಕ್ಕಳಿಗೆ ಪರಿಸರ ಬಗ್ಗೆ ಕಲಿಸಿ, ಸ್ಥಳೀಯ ರೈತರ ಬೆಂಬಲವಾಗಿರಿ. ನಮಗೂ ಖುಷಿಯಾಯಿತು, ನಿಮಗೂ ಖುಷಿಯಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಫ್ಯಾಮಿಲಿ ಫನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಂತರ ನೀವು ಭೇಟಿ ಕೊಟ್ಟಾಗ ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನೀವು ಬನ್ನಿ ರಾಗಿಕಣ ಮಾರುಕಟ್ಟೆಗೆ. ಸುಸ್ಥಿರ ಶಾಪಿಂಗ್, ಸ್ಥಳೀಯ ಬದುಕು, ಆರೋಗ್ಯಕರ ಜೀವನದ ಹಾದಿ. ಜೋಳ ರೊಟ್ಟಿ ಉಟ್ಬೇಕೇನ? ಮಸಾಲದಲ್ಲಿ ಏನೇನಿದೆ? In rice, 2 varieties can I pick? Yeah.
125. Curd rice is common for everything. ಮತ್ತೆ ಇನ್ನೊಂದು ಬಂದಿರೋ ಹೇರ್ನ ನಾವೇನು ಮಾಡಕ್ಕಾಗಲ್ಲ, ಆದಷ್ಟು ಬೇರೆ ಅವಾಯ್ಡ್ ಮಾಡ್ಬೋದು ಆ ತರ. ಕೂದಲು ಮತ್ತೆ ಬೆಳಿತಾವ ಬೆಳೆಯುತ್ತೆ ಅಲ್ಲ ಅಂತಲ್ಲ, ಬಟ್ ಬೇರೆ ಶಾಂಪು ಹೋಲಿಸ್ಕೊಂಡ್ರೆ ಇದು ಹೇರ್ ಫಾಲ್ ಅಂತೂ ಮಾಡಲ್ಲ ಸರ್. ಮಾಡಲ್ಲ. ಅವರು ಎಲ್ಲದನ್ನು ಟ್ರೈ ಮಾಡ್ಬಿಟ್ಟಿದ್ದಾರೆ. ಇದನ್ನ ಟ್ರೈ ಮಾಡಿ ಸರ್, ಓಕೆ ಅನ್ಸಿದ್ರೆ ತಗೊಂಡೋಗಿರಂತೆ. ಆಡ್ಕೋತಾ ಇರೋದವರು. ಸುಮಾರೆಲ್ಲ ಟ್ರೈ ಮಾಡಾಯ್ತು. ಮ್ಯಾಮ್ ಇದು ಇಲ್ಲ ಮ್ಯಾಮ್, ಅದೇ 250 ಅರ್ಧ ಕೆಜಿ ತಂದಿದ್ವಿ, 250 ಕೆಮಿಕಲ್ ಫ್ರೀ ಸರ್. ಅಂದ್ರೆ ನೀವು ಮಕ್ಕಳಿಗೆ ಕೂಡ ನೀವು ಬಳಸ್ಬೋದು. ಕಾಳಿಂದು ಕೊಡ್ಬೇಡಿ, ಕೆಮಿಕಲ್ ಕೊಡ್ಬೇಡಿ. ಏನ್ ಕಾಳು? ಹೆಸರುಬೇಳೆ ಆ ತರ ಹಾಕಿ ಮಾಡಿರೋಂಥ ಕಾಳು. ಮ್ಯಾಮ್ ಬನ್ನಿ, ಇದು 3 to 4 ವರ್ಷದಲ್ಲೇ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಯಾಕೆ ಶಾಂಪೂ ಹೇಳ್ತಾರೆ? ಆಮ್ಲ ಮಾಡ್ತಾರೆ. ಅಂಟ್ವಾಳ ನೀವೆಲ್ಲ ಕೇಳಿದ್ರೆ ಹಿಂದೆ ಅಂಟ್ವಾಳ ಇವತ್ತಿನ ಕೌಂಟೇ ತಗೊಳ್ಳಿ, ಅದೊಂದು ಮಂತಿಗೆಲ್ಲ ಖಾಲಿ ಆಗುತ್ತೆ. ಒಂದು ಇವತ್ತಿನ ಏನು ವ್ಯಾರಂಟಿ 1 ಮಂತ್? ಅದು 1 ಮಂತ್ ಅಲ್ಲಿ ಖಾಲಿ ಮಾಡಿ 3 ಮಂತ್ಸ್. ಇದು ಬೇಬಿ ಮಾಲ್ಟ್. ಈ ತರ ಮಕ್ಕಳಿಗೆಲ್ಲ ಅಂಬ್ಲಿ ಮಾಡಿ ಬೆಲ್ಲ ಹಾಕೊಟ್ರೆ ಕುಡಿತಾರೆ. ದೊಡ್ಡವ್ರಿಗಾದ್ರೆ ಇದು ಗ್ಯಾಸ್ಟ್ರಿಕ್ ರಿಲೀಸ್ ಆಗುತ್ತೆ, ಕಣ್ಣು ಮಂಜಾಗೋದು ಕಡಿಮೆ ಆಗುತ್ತೆ, ಆಮೇಲೆ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಬಾಡಿ ಪೇನ್ ಕಡಿಮೆ ಆಗುತ್ತೆ, ಹೊಟ್ಟೆ ಉಬ್ಬರಿಸ್ಕೊಳ್ಳೋದು ಕಡಿಮೆ ಆಗುತ್ತೆ, ಮಂಡಿ ನೋವು ಮೇಯ್ನ್ ಆಗಿ ಕಡಿಮೆ ಆಗುತ್ತೆ. ಆಮೇಲೆ ಬಾಡಿ ಮೇಯ್ನ್ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳೋ PCOS ಅದು ಬೇಗ ಕಡಿಮೆ ಆಗುತ್ತೆ. ಅಂದ್ರೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಪೀರಿಯಡ್ಸ್ ಆಗ್ತಾರೆ, ಸೊ ಇಲ್ಲಾಂದ್ರೆ ಆಗಲ್ಲ. ಆ ಥರದ್ದು ಕಡಿಮೆ ಆಗುತ್ತೆ. ಆಮೇಲೆ ಓನಾಗೆ ಮಾಡ್ತೇನೆ. ಹೌದು, ಓನಾಗೆ ಮಾಡ್ತೇನೆ. ಯಾವ ಕಡೆ ಇವರು? ಹಾಸನ್ ಕಡೆಯವರು. ಯಾವರು ನಿಮ್ದು? ಆಲೂರು ನಮ್ದು. ಆಲೂರು. ಅಲ್ಲಿಂದ ಇಲ್ಲಿ ಡೈಲಿ ಬರ್ತೀರಾ? ಅಲ್ಲ ವೀಕ್ಲಿ ಒಂದ್ಸಲ ಬರ್ತೀವಿ. ಸಂಡೇ ಬಂದೇ ಬರ್ತೀವಿ, ಕಂಪಲ್ಸರಿ ಬಂದೇ ಬರ್ತೀವಿ. ಅರಸೀಕೆರೆಯಿಂದ ಒಂದು 35 ಕಿಲೋಮೀಟರ್ ಆಗುತ್ತೆ. ಬಾಣಾವರ ಪಂಚನಹಳ್ಳಿ ಇವರು ಮೂಲ ಅದ್ರ ಆ ಕಡೆ ಕಲ್ಸರಹಳ್ಳಿ, ಆ ಕಡೆ ಅಹಮದ್ಪುರ. ಚಾಕ್ಲೇಟ್ ಇದು ಹೋಮ್ ಮೇಡ್ ಚಾಕ್ಲೇಟ್ಸ್ ಮ್ಯಾಮ್. ನಾವೇ ಕೋಕೋ ಬೆಳಿತೀವಿ, ಅದ್ರಲ್ಲಿ ಮಾಡಿರೋದು. ಬೇಕಾ? ಇದು ಅಲೋವೆರಾ. ಎಷ್ಟೊಂದು? 15 ರೂಪಾಯಿ ಮ್ಯಾಮ್. 15 ರೂಪಾಯಿ ಮ್ಯಾಮ್. ಇದು ಮಕ್ಕಳಿಗೆ ಅದು ತಿನ್ನಲ್ಲ, ಇದನ್ನ ತಿನ್ನಲ್ಲ. ಪೂರ್ತಿ ಡ್ರೈ ಫ್ರೂಟ್ಸ್ ಇದರಲ್ಲಿ. ಜೈಕಾಯಿ ಇದ್ರಲ್ಲಿ ಸೊಟ್ಟಕ್ಕೂ ಮಗುಗೆ ಶಕ್ತಿನೇ. ಅದನ್ನ ಯಾರು ಕೊಡೋದೇ ಇಲ್ಲ. ಈಗ ಜೈಕಾಯಿ ತಿನ್ಸಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಅದೆಲ್ಲ ಸೇರ್ಸ್ ಮಾಡಿರೋದು. ಇದು ಡೈಲಿ ಒಂದೊಂದು ಮಗುಗೆ ಲಂಚ್ ಬಾಕ್ಸಿಗೆ ಹಾಕೋದ್ರಿಂದ ಮಗುಗೆ ಹೆಲ್ದಿಯಾಗಿರುತ್ತೆ. ಮತ್ತು ಆದಷ್ಟು ಈ ಆ್ಯಂಟಿಬಯೋಟಿಕ್ ಥರ ಹೆಲ್ಪ್ ಆಗುತ್ತೆ. ಈ ಜೈಕಾಯಿ ಅನ್ನೋದೆಲ್ಲ ಆ ಥರ ಹೆಲ್ಪ್ ಆಗುತ್ತೆ. ಈ ರಾಗಿ ಕಣ ಇದಕ್ಕೆ ಬಂದಿರಲ್ಲ, ಏನೋ ರಿಜಿಸ್ಟರ್ ಮಾಡ್ಕೋಬೇಕಾ? ಹೌದು ಮ್ಯಾಮ್, ಮುಂಚೆ ಮಾಡ್ಕೊಂಡು ರೆಗ್ಯುಲರ್ ಮಾಡ್ಕೊಂಡು ಅವ್ರು ಬಂದು ಇದೆಲ್ಲ ನೋಡಿ ಪ್ರಾಡಕ್ಟ್ ಆಗಿರ್ಬೋದು, ಫೇಕ್ ಅನ್ಫೇಕ್ ಎಲ್ಲ ನೋಡ್ತಾರೆ. ಅದಾದ್ಮೇಲೆ ಅವ್ರ ಪರ್ಮಿಷನ್ ಕೊಟ್ರೆ ಇಲ್ಲಿ. ಹೌದಾ? ನಿಮಗೆ ಈಗ ಈ ಇಯರ್ ಸಿಕ್ಕಿರೋದಾ? ಇಯರ್ ಸಿಗ್ಬೇಕು ಪರವಾಗಿಲ್ವಾ? ನೀವು ಅಲ್ಲಿಂದ ಬಂದು ಇಲ್ಲಿ ವ್ಯಾಪಾರ ಮಾಡಿದ್ರೆ? ರೈತರಿಗೋಸ್ಕರ ಬಂದಿರೋದು. ಇದು ಏನಾದ್ರು ಪ್ಲಸ್ ಇಲ್ಲಿ ಬಂದು ವ್ಯಾಪಾರ ಮಾಡಿದ್ರೆ ಯಾವುದೇ ಸಕ್ಕರೆ ಬೆಲ್ಲ ಏನು ಇದು ವಿಸ್ಮಯ 40+ ಮ್ಯಾಮ್. ಆ ಥರದ್ದೆಲ್ಲ ಬೇಗ ಅವಾಯ್ಡ್ ಆಗುತ್ತೆ ಮ್ಯಾಮ್. ಇದು ಖಾಲಿ ಆಗೋದ್ರಲ್ಲಿ ಪ್ರಾಡಕ್ಟ್ ಮಾಡೋ ನಂಬರ್ ತಗೊಂಡ್ರೆ ತಲೆ ಸುತ್ತು ಬರೋದು, ಮಂಡಿ ನೋವು ಬರೋದು, ಆಮೇಲೆ ವೀಕ್ ಟ್ಯಾಬ್ಲೆಟ್ಸ್, BP ಟ್ಯಾಬ್ಲೆಟ್ಸ್ ಮುಖಾಮುಖಿ ಭೇಟಿ ಮಾತಾಡ್ತಾರೆ. ಸೈಡ್ ಎಫೆಕ್ಟ್ ಏನು ಗೊತ್ತಿರಲ್ಲ. ಇಲ್ಲಿ ಯಾವಾಗಲೂ ಸಂಡೇ ಅದೇ ಸೈಡ್ ಎಫೆಕ್ಟ್ ಆದಷ್ಟು ಅವಾಯ್ಡ್ ಆಗುತ್ತೆ ಮ್ಯಾಮ್. ಹೆಲ್ತಿ ಆಗಿರುತ್ತೆ. ಕಾಳಲ್ಲಿ ಮಾಡಿ ಅಕ್ಷರ ಡ್ರೈ ಫ್ರೂಟ್ಸ್ ಹೆಸರು ಕಾಳು 200 ರೂಪೀಸ್ ಮ್ಯಾಮ್. ಇದು ನೆನ್ಬಿಟ್ಟಿದೆ ಅಕ್ಷರ. ಅಲ್ಲಿ ಹೋಯ್ತು ನೋಡಲ್ಲ.
ಲಾಸ್ಟ್ ವೀಕು. ಇಲ್ಲಿ ವಾರ ವಾರ ನಡೆಯುತ್ತೆ ಅಂತೇಳಿ ರೈತರೇ ಬಂದು ನೇರ ಮಾರಾಟ ಮಾಡ್ತಿದ್ದಾರೆ. ಕನಕಪುರ ಮತ್ತು ಮಾಗಡಿ ಸುತ್ತಮುತ್ತ ಎಲ್ಲ ಐಟಮ್ ತಂದು ಚೆನ್ನಾಗಿದೆ. ಟೇಸ್ಟು ನೋಡಿದ್ವಿ, ಹೋಳಿಗೆ ಟೇಸ್ಟು ಮತ್ತು ಯಾವುದೋ ಲಡ್ಡು ಟೇಸ್ಟು ಎಲ್ಲ ನೋಡಿದ್ವಿ. ಹಲಸಿನಕಾಯಿ, ಮಾವಿನ ಹಣ್ಣು ಎಲ್ಲ ಟೇಸ್ಟ್ ನೋಡಿದ್ವಿ, ಚೆನ್ನಾಗಿತ್ತು. ಸೊ ಬರಬೇಕು ಮತ್ತೆ ಮತ್ತೆ ಅಂತ ಅನ್ನಿಸ್ತಿದೆ.